ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮತ್ತು ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ, ನಾನು ಆಲ್ರೆಡಿ 15 to 20 ಡೇಸ್ ಆಗೋಯ್ತು ನನ್ನ ಚಾನಲ್ಗೆ ಒಂದು ವಿಡಿಯೋಸ್ ಆದರೂ ಅಪ್ಲೋಡ್ ಮಾಡಿ. ಸೊ ಯಾಕೆ ಇಷ್ಟು ದಿವಸ ಗ್ಯಾಪ್ ಆಯಿತು ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಪುಟಾಣಿ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಏನಕ್ಕಪ್ಪ ನಾನು ಇಷ್ಟೊಂದು ದಿವಸ ಗ್ಯಾಪ್ ತೊಗೊಂಡೆ ಅಂತ ಅಂದರೆ, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಸೊ ಅದರಿಂದ ಏನೋ ಗೊತ್ತಿಲ್ಲ, ಈ ಮಂತ್ ಜೂನ್ 5 ನನ್ನ ಬರ್ತ್ಡೇ ಆದಾಗ್ಲಿಂದನೂ ಹುಷಾರೇ ಇಲ್ಲ ನನಗೆ. ಅದರಲ್ಲೂ ಶೂಟ್ ಎಲ್ಲ ಮಾಡ್ಕೊಂಡಿದ್ದೆ, ಬರ್ತ್ಡೇದು ವಿಡಿಯೋದು ಎಲ್ಲ ಶೂಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅನ್ನೋಷ್ಟರಲ್ಲಿ ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ಫ್ಯಾಮಿಲಿದು ಫಂಕ್ಷನ್ಸ್ ಕೂಡ ಇತ್ತು. ಸೊ ಅದೆಲ್ಲ ಅಟೆಂಡ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಹುಷಾರಿಲ್ಲದೆ ಇರೋ ಥರ ಆಯಿತು. ಫುಲ್ ಜ್ವರ. ಹಾಸ್ಪಿಟಲ್ ಕೂಡ ತೋರಿಸ್ಕೊಂಡೆ, ಬಟ್ ಕಡಿಮೆ ಆಗಲಿಲ್ಲ. ಮತ್ತೆ ಹೋಗಿ ತೋರಿಸಿದ್ದಕ್ಕೆ ಡಾಕ್ಟರು 2 ಡೇಸ್ ಹಾಸ್ಪಿಟಲಲ್ಲಿ ಇದ್ರೇ ಒಳ್ಳೆಯದು ಅಂತ ಹೇಳಿದ್ರು. ಸೊ ಆಯ್ತಂದ್ಬಿಟ್ಟು ಹಾಸ್ಪಿಟಲಲ್ಲಿ ಇದ್ದೆ ನಾನು. ಸೊ ಹಾಸ್ಪಿಟಲಲ್ಲಿ ನಿಮಗೆ ಗೊತ್ತಲ್ವಾ, ಏನು ಮಾಡೋಕ್ಕಾಗುತ್ತೆ. ಸೊ ಹುಷಾರಾಗಿ ಬಂದಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು. ಮತ್ತು ನಾನು ಹಾಸ್ಪಿಟಲಲ್ಲಿ ಇದ್ದಾಗ ಒಂದು ಪುಟಾಣಿ ಕ್ಲಿಪ್ ತೊಗೊಂಡಿದ್ದೀನಿ, ಅದು ಕೂಡ ಆ್ಯಡ್ ಮಾಡ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಏನಾಗೈತೆ ಅಮ್ಮಂಗೆ? ಹಬ್ಬು ಆಗುತ್ತೆ, ವಾಸಿ ಆಯ್ತದೆ. ವಾಸಿ ಆಯ್ತದೆ. ಊಟ ತಿನ್ನೋ ಸ್ವಲ್ಪ. ತಿಂತೀನಿ. ಮತ್ತೆ ಅನ್ಕೋತೀನಿ ನಾನು ಎಷ್ಟೋ ಸತಿ ಈ ಥರ ಆಗಬಾರ್ದು, ಕಂಟಿನ್ಯೂಸ್ ಆಗಿ ನನ್ನ ಒಂದು ಚಾನಲ್ಗೆ ವಿಡಿಯೋಸು ಹಾಕ್ತಾ ಇರಬೇಕು ಅಂತ. ಸೊ ನಾನು ಎಷ್ಟೇ ಟ್ರೈ ಮಾಡಿದ್ರು ಏನಾದರೂ ಒಂದು ಈ ಥರ ಆಗುತ್ತೆ. ಅದೇನೋ ಹೇಳ್ತಾರಲ್ವಾ, ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತ. ನಾನು ಸ್ಟಾರ್ಟ್ ಮಾಡಿದಾಗಿಂದನೂ ಹೀಗೆ ಗ್ಯಾಪ್ ಆಗ್ತಾನೇ ಇದೆ. ಬಟ್ ಇನ್ನು ಮುಂದೆ ಈ ಥರ ಆಗಲ್ಲ ಅಂದ್ಕೊಂಡಿದ್ದೀನಿ. ಮತ್ತು ವಿಡಿಯೋ ಹಾಕೋದು ಸ್ಟಾಪ್ ಆಗಲೇ 15 ಡೇಸ್ ಆಗಿದ್ರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತೋರಿಸ್ತಾ ಇದ್ದೀರಾ ನನ್ನ ಹಳೆ ವಿಡಿಯೋಸ್ಗೆಲ್ಲ. ನಂಗೆ ತುಂಬಾ ಖುಷಿ ಆಯಿತು. ಮತ್ತು ಇನ್ನು ಮುಂದೆ ಒಳ್ಳೆ ವಿಡಿಯೋಸ್ನ ಹಾಕ್ತೀನಿ, ಮಿಸ್ ಮಾಡಿದೆ. ನಿಮ್ಮ ಸಪೋರ್ಟು, ನಿಮ್ಮ ಬ್ಲೆಸ್ಸಿಂಗ್ಸು ಇದೇ ರೀತಿ ಇರಲಿ ನನ್ನ ಮೇಲೆ. ಇದನ್ನು ತಿಳಿಸೋಣ ಅಂದ್ಬಿಟ್ಟು ಇದೊಂದು ಪುಟಾಣಿ ವಿಡಿಯೋ ಮಾಡಿದ್ದೀನಿ. ಹೇಗೆ ಮುಂದಿನ ವಿಡಿಯೋಸ್ಗಳಲ್ಲಿ ನಿಮಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್.